ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಮೇಯ್ನ್ ಪಾಯಿಂಟ್ ಇವತ್ತು ನಿಮಗೆ ನಾನು ಇವತ್ತು ಹೇಳೋವಂಥದ್ದು ಅಂದರೆ BDA ಆಪ್ಷನ್ಸ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ EMD ಅಮೌಂಟ್ನ ನೀವು ಕಳ್ಕೊಬೇಡಿ. ಅದು ಭಾಳ ಇಂಪಾರ್ಟೆಂಟು. ಏನು ರೂಲ್ಸ್ ಇದೆ, ಏನು ಡಾಕ್ಯುಮೆಂಟೇಷನ್ ಇದೆ, ಪ್ರಾಸೆಸ್ ಏನು, ಪೇಮೆಂಟ್ ಪ್ರಾಸೆಸ್ ಏನು, ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೊನೆಗಂಟ ವೀಡಿಯೋ ನೋಡಿ, ಆರಾಮಾಗಿ ನೋಡಿ, ಯಾವುದೇ ಕಾರಣಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಡಿಜಿಟಲ್ ಭಾರತ್ ಸೇವಾ ಈ ಗಂಟ ಭಾಳ ಜನ ನೋಡ್ತಾ ಇದ್ದೀರಾ, ದೇವ್ರ ದಯದಿಂದ. ಪ್ಲೀಸ್ ಹೆಚ್ಚು ಕಡಿಮೆ ಒಂದು 50 to 55% ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇದ್ದೀರಾ. ಪ್ಲೀಸ್ ಏನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ಏನು ಬೇಕು ಉತ್ತರ ನಾನು ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೆನ್ ಹಳಬ್ರು ಯಾರಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ನಂತರ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡಿ. ನಿಮ್ಮಿಂದನೇ ನಾವು ಪ್ರೋತ್ಸಾಹ ಸಿಗೋಂಥದ್ದು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ದ ಮೇನ್ ಥಿಂಗ್ ಈಸ್, ನಾನು ತುಮಕೂರ್ದು ಟೂಡಾದ ಹಾಕಿದ್ದೀನಿ. ಹೊಸ ಸೈಟ್ ಏನಿದೆ ಅದು 17ನೇ ತಾರೀಕಿಗೆ ಮುಗಿಯುತ್ತೆ. ಇವತ್ತು 15ನೇ ತಾರೀಕು. ಸೊ ಇನ್ನೊಂದು 2 ಡೇಸ್ ಇದೆ. ನೀವು ತುಮಕೂರ್ದು ಏನಾದರೂ ಹಾಕ್ಕೊಳ್ಳೋಂಗಿದೆ ದಯವಿಟ್ಟು ಹಾಕ್ಕೊಳ್ಳಿ. ಆಮೇಲೆ ನನ್ನ ಪ್ಲೇಲಿಸ್ಟಲ್ಲಿ ನೀವು ಡೈರೆಕ್ಟಾಗೆ ಈ ಆಕ್ಷನ್ 2026 ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ನೀವು ಪ್ರತಿಯೊಂದು ಕ್ಲೀನಾಗಿ ನೋಡ್ಬೋದು. ಈ ಆಕ್ಷನ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟು ಲಾಗಿನ್ ಮಾಡೋದು ಹೆಂಗೆ, KPPP ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಮಾಡೋ ರೀತಿಯನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಅದಲ್ಲದೆ ವೀಡಿಯೋಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದನ್ನು ನೀವು ಆರಾಮಾಗಿ ನೋಡಿ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು. ಇದರಲ್ಲಿ ನೋಡಿ, ಹೌ ಟು ಅಪ್ಲೈ ಧಾರವಾಡ. ಇಲ್ಲಿ ನೋಡಿ, BDA KPP ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆರಾಮಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೆ ಗೊತ್ತಿರೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಕಲ್ತಿನೇ ನಿಮಗೆ ಕಲಿಸ್ಕೊಡ್ತಾ ಇರೋಂಥದ್ದು, ನಾನು ತಿಳಿದೇನೆ ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು. ಅದೇ ರೀತಿ ದಯವಿಟ್ಟು ನೀವು ಕಲ್ತಿದ ನಂತರ ಯಾರಾದರೂ ನಿಮಗೆ ಬೇಕಾಗಿರೋರಿಗೆ ಕಲಿಸಿ, ಅವ್ರಿಗೆ ತಿಳಿಸಿ. ಓಕೆ, ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ನೀವು ಯಾವುದೇ ಒಂದು ಬಿಡ್ಡಿಂಗ್ ಪ್ರಾಸೆಸ್ ಮಾಡಬೇಕಾದ್ರೆ ಫಸ್ಟು ಅದಕ್ಕೆ KPP ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಪ್ರಾಸೆಸ್ ಮಾಡ್ಕೊಬೇಕು. ಆವಾಗಲೇ ನೀವು ಬಿಡ್ಡಿಂಗ್ ಮಾಡೋದಕ್ಕೆ ಅರ್ಹರು. ಆಯಿತಾ? ಅದಾಗಿದ ನಂತರ ಏನು ಬೇಕು ಡಾಕ್ಯುಮೆಂಟೇಷನ್ನು, ಅದ್ರ ಪ್ರಾಸೆಸ್ ಏನು, ಪ್ರತಿಯೊಂದು ನಾನು ಕ್ಲೀನಾಗಿ ಹೇಳ್ತೀನಿ. ದಯವಿಟ್ಟು ಕ್ಲೀನಾಗಿ ಕೊನೆಗಂಟ ವೀಡಿಯೋ ನೋಡಿ. ಇದರಲ್ಲಿ ನಿಮಗೆ ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇಲ್ಲಿ ನಾನು ನಿಮಗೆ ನೋಡಿ, ಈ ಆಕ್ಷನ್ಸ್ BDA Karnataka.in ಅಂತ ಏನಿದೆ, ಒಂದು ನಿಮಿಷ, ಇದನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಅದಕ್ಕೆ ಬೇಕಾಗಿರೋಂಥ ಕಂಟೆಂಟ್ ಏನು, ಈ ಆಕ್ಷನ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಯಾರು ಇದನ್ನು ಪಾರ್ಟಿಸಿಪೇಟ್ ಮಾಡ್ಬೋದು, ಅಂದರೆ ಯಾರ್ಯಾರು ಸೇರ್ಬೋದು, ಪ್ರತಿಯೊಂದು ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಇದೊಂದು ಲಿಂಕು ನಿಮಗೆ ನಾನು ಕೆಳಗಡೆ ಹಾಕಿರ್ತೀನಿ, eauctions.BDA Karnataka. ಇದು ಪೂರ್ತಿ ನಿಮಗೆ ಈ ಆಕ್ಷನ್ಸ್ ಇನ್ಫಾರ್ಮೇಷನ್ ಮತ್ತು ಗೈಡ್ಲೈನ್ಸ್ ಕೊಡುತ್ತೆ. ಕನ್ನಡದಲ್ಲೂ ಇದೆ, ಕನ್ನಡ ಭಾಷೆಯಲ್ಲಿ ನೀವು ಇದನ್ನು ಹಾಕ್ಕೊಂಡ್ರೆ, ಅಂದರೆ ನಮ್ಮ ಮಾತೃಭಾಷೆನಲ್ಲಿ ಹಾಕ್ಕೊಂಡ್ರೂ ನಿಮಗೆ ಕ್ಲೀನಾಗಿ ಬರುತ್ತೆ. ಈ ಆಕ್ಷನ್ ಮಾಹಿತಿ ಮತ್ತು ಮಾರ್ಗಸೂಚಿಗಳು, ಆಯಿತಾ, ಏನೇನು ಯಾವುದನ್ನು ಈ ಆಕ್ಷನ್ ಮಾಡಲಾಗುತ್ತಿದೆ, ಆಯಿತಾ. ಅದಾದಮೇಲೆ ಯಾರು ಭಾಗವಹಿಸಬಹುದು, ಅಗತ್ಯವಿರುವ ದಾಖಲೆಗಳು, ಎಲ್ಲಿ ಬಿಡ್ ಮಾಡಬೇಕು, ಪ್ರತಿಯೊಂದು ಇದನ್ನು ನಾನು ಕ್ಲೀನಾಗಿ ಹೇಳ್ತೀನಿ. ಆಂಗ್ಲ ಭಾಷೆಗೆ ಹಾಕೋತೀನಿ. ಅದೇ ಥರ ನಿಮಗೆ ಹೇಳ್ತಾ ಹೋಗ್ತೀನಿ ನಾನೀಗ. ಭಾಳ ಇಂಪಾರ್ಟೆಂಟು. ಪ್ಲೀಸ್ ಒಂದೊಂದೇ ಪಾಯಿಂಟ್ಗಳನ್ನ ಭಾಳ ಕ್ಲೀನಾಗಿ ನೋಡಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ಪಾಯಿಂಟ್ ಫಸ್ಟ್. ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಹೇಳ್ತೀನಿ, ಒಂದೇ ಒಂದು ನಿಮಿಷ. ಓಕೆ, ವಾಟ್ ಈಸ್ ಈ ಆಕ್ಷನ್? ಓಕೆ, ಇದನ್ನು ಫಸ್ಟ್ ಆಫ್ ಆಲ್, ವಾಟ್ ಈಸ್ ಬೀಯಿಂಗ್ ಈ ಆಕ್ಷನ್? ಈ ಆಕ್ಷನ್ ಯಾವುದನ್ನು ಮಾಡ್ತಾರೆ? ಆಕ್ಷನ್ಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಆದರೆ ಯಾವುದನ್ನು ಆಕ್ಷನ್ಸ್ ಮಾಡ್ತಾರೆ ಅದನ್ನು ಮಾತ್ರ ತಿಳ್ಕೊಳ್ಳಿ. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ರೆಸಿಡೆನ್ಷಿಯಲ್ ಸೈಟ್ಸ್ ಅಟ್ ಮಲ್ಟಿಪಲ್ BDA ಲೇಔಟ್ಸ್ ಅಕ್ರಾಸ್ ಬ್ಯಾಂಗ್ಳೂರ್. ಇದನ್ನು ಆಂಗ್ಲ ಭಾಷೆಯಿಂದ ಕನ್ನಡಕ್ಕೂ ಹಾಕ್ತೀನಿ ನೋಡಿ. ಅಂದರೆ ಬ್ಯಾಂಗ್ಳೂರಾದ್ಯಂತ ಬಹು BDAಗಳು ಲೇಔಟ್ಗಳಲ್ಲಿ ವಸತಿ ಸೈಟ್ಗಳು, ಅಂದರೆ BDA ಲೇಔಟ್ಗಳು ಇರುತ್ತೆ, ಅದರಲ್ಲಿ ವಸತಿ ಮಾಡುವಂಥ ಒಂದು ಸೈಟ್ಗಳನ್ನ ಇವರು ಹರಾಜಿಗೆ ಹಾಕ್ತಾರೆ. ಸೊ ಆಂಗ್ಲ ಭಾಷೆಯಲ್ಲಿ ಹೇಳ್ತೀನಿ, ರೆಸಿಡೆನ್ಷಿಯಲ್ ಸೈಟ್ಸ್ ಅಟ್ ಮಲ್ಟಿಪಲ್ BDA ಲೇಔಟ್ಸ್ ಅಕ್ರಾಸ್ ಬ್ಯಾಂಗ್ಳೂರ್. ಸೊ ಭಾಳ ಇಂಪಾರ್ಟೆಂಟ್ ಇದು, ಇದನ್ನು ತಿಳ್ಕೊಳ್ಳಿ. ಓಕೆ, ಅದು ಮೇನ್ ನೋಟ್. ಇಲ್ಲಿ ನೋಟ್ ಅನ್ನೋದು ನೀವು ತಿಳ್ಕೊಳ್ಳಿ, ಏನಿದು ಪಾಯಿಂಟ್ ಏನು. ಈ ಆಕ್ಷನ್
ಆ್ಯಸ್ ಈಸ್ ವೇರ್ ಈಸ್ ಬೇಸಿಸ್ ಅಂತ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇದು ನೀವು ತಿಳ್ಕೊಬೇಕಾಗಿರೋಂಥದ್ದು. ಏನಂತ ಅಂದರೆ ಆ್ಯಸ್ ಈಸ್ ವೇರ್ ಈಸ್, ಯಾವ ಥರ ಯಾವ ಪರಿಸ್ಥಿತಿನಲ್ಲಿದೆ ಅದೇ. ಅಂದರೆ ನಿಮಗೆ ಸ್ಲ್ಯಾಂಗ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂದರೆ ಇದು ಇರೋದೇ ಹೀಗೆಪ್ಪ, ಇದನ್ನು ಮಾರೋದೇ ಹೀಗಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ದಯವಿಟ್ಟು ಬಿಡ್ಡರ್ಸ್ ಯಾರು ಇರ್ತಾರೆ ಅವರು ಫಿಸಿಕಲಾಗಿ ಆ ಜಾಗನ ನೋಡಿ, ಬಿಡ್ಡರ್ಸ್ ಮಸ್ಟ್ ಫಿಸಿಕಲಿ ವಿಸಿಟ್ ದಿ ಸ್ಪಾಟ್ ಬಿಫೋರ್ ಬಿಡ್ಡಿಂಗ್. ನೀವು ಬಿಡ್ಡಿಂಗ್ಗೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಯಾವತ್ತೂ ತಿಳ್ಕೊಳ್ಳಿ, ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಿ ಡಿ ಎದು ಏನು ಸೈಟ್ಸ್ ಓಪನ್ ಆಗಿದೆ ಅದನ್ನು ಹೇಳಿದ್ದೀನಿ ನಾನು, 13ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂತ. ಅದನ್ನು ನೋಡಿ, KHB ಅಲಾಟ್ಮೆಂಟು ಇದು ಧಾರವಾಡದಿದು, ಎಲ್ಲೋಯ್ತದು KPP ಪೋರ್ಟಲ್. ನಾನು ಇದನ್ನು ಹಾಕಿದ್ದೆ, ಇದರಲ್ಲೇ ಹಾಕಿದ್ದೀನಿ ನಾನು. 268 ಏನೋ ಬರುತ್ತೆ. ಅದನ್ನು ಯಾವ ಥರ ಬಿಡ್ಡಿಂಗ್ ಮಾಡೋದು ಅದನ್ನು ಹಾಕ್ತೀನಿ ನಾನು ನಾಡಿದ್ದು, ಅಂದರೆ ನಿಮಗೆ 18ಗೆ ನಾನು ನಿಮಗೆ ಹಾಕ್ತೀನಿ. ಫಸ್ಟು ಲಾಗಿನ್ ಮಾಡಿರೋಂಥ ಡೀಟೇಲ್ಸ್ನ ನಾನು ಹಾಕಿದ್ದೀನಿ. ಲಾಗಿನ್ ಆಗಿದ ತಕ್ಷಣವೇ ಏನು ಮಾಡಬೇಕು ಏನು ಎತ್ತ ಅಂತ. ಲಾಗಿನ್ ಆಗಿದ ನಂತರ ನಾನು ಲೈವಾಗೂ ಒಂದು ಸತಿ ತೋರಿಸ್ತೀನಿ ಯಾವ ಥರ ಏನು ಹೆಂಗೆ ನಡೆಯುತ್ತೆ ಬಿಡ್ಡಿಂಗ್ ಅಂತ. ಅದರ ಮುಂಚೆ ನಿಮಗೆ ಟೈಮ್ ಇದೆ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಟೈಮ್ ಇದೆ, ನೀವು ಆರಾಮಾಗೆ ಫಸ್ಟು ಆ ಸೈಟ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ನಂತರ ನಾನು ಅದನ್ನು ನಿಮಗೆ ಒಂದು ಇದನ್ನು ತೋರಿಸ್ತೀನಿ ಡೈರೆಕ್ಟಾಗೆ. ಒಂದು ನಿಮಿಷ. ಓಕೆ, KPP ಸೈಟು, KHB, ದ್ಯಾನ್ BD ಆಕ್ಷನ್ಸ್ದು ನಾನು ನಿಮಗೆ ಇದನ್ನು ಡೈರೆಕ್ಟಾಗೆ ತೋರಿಸ್ತೀನಿ. BD ಆಕ್ಷನ್ಸಲ್ಲಿ ನೋಡಿ, 13ಗೆ ಇದು ಬಂದಿರೋಂಥದ್ದು 13/4/2026 ಆಯಿತಾ. ಇದು ಬಂದಿರೋಂಥ ವಿಚಾರ. ಇದರಲ್ಲಿ ಈ ಆಕ್ಷನ್ ನೋಟಿಫಿಕೇಷನ್ ಅಂತ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು, ಏನು ಭಾಳ ಕಷ್ಟ ಆಗೋಲ್ಲ. ಇದನ್ನು ಓಪನ್ ಇಲ್ಲ ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಇದೊಂದು ಓಪನ್ ಆಗುತ್ತೆ. ನೋಡಿ, ಇದು ಇಲ್ಲಿಂದ ಇಲ್ಲಿ ಗಂಟ ನೋಡಿ, ಈ ಜಾಗದಿಂದ IST ಅಂತ ಬರೆದಿದೆಯಲ್ಲ ನೋಡಿ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಫಾರ್ ಸೀರಿಯಲ್ ನಂಬರ್ 1 to 53. ಅಂದರೆ ಇಲ್ಲಿಂದ ಕೆಳಗಡೆ ಗಂಟ 53 ಸೈಟ್ಸ್ ಇರುತ್ತೆ ನೋಡಿ. ಇಲ್ಲಿ 53 ಅಂತ ಸೈಟ್ ಇದೆ, 1ರಿಂದ 53 ಸೈಟು ಇಷ್ಟು ಭಾಗ ಬರುತ್ತೆ. ಯಾವ ಡೇಟಿಗೆ ಕಮೆನ್ಸ್ಮೆಂಟ್ ಆಗುತ್ತೆ, 24 ಬಿಡ್ ಕ್ಲೋಸಿಂಗ್ ಆಗೋವಂಥ ಡೇಟು ಆಯಿತಾ. ಬಿಡ್ ಸ್ಟಾರ್ಟ್ ಆಗೋವಂಥ ಡೇಟು 23/11 IST, ಲಾಸ್ಟ್ ಡೇಟ್ ಫಾರ್ ಬಿಡ್ಡಿಂಗ್. ಕ್ಲೋಸಿಂಗ್ 24ಗೆ ಮುಗಿಯುತ್ತೆ ಅಪ್ ಟು, ಆಯಿತಾ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಇದು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಪಾರ್ಟು. ಇದರಲ್ಲಿ ಹೆಂಗಂದರೆ ಇಲ್ಲಿ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ 54ಇಂದ ಹಿಡಿದು 106 ಈ ಥರ ಇಲ್ಲಿ ಕೆಳಗಡೆ ಗಂಟ ಹೋಗಬೇಕು ನೋಡಿ. ಇಲ್ಲಿ 106 ಇಲ್ಲಿ ಗಂಟ ಇರುತ್ತೆ. ಇದೆಲ್ಲ ಹೇಳ್ಕೊಡ್ತೀನಿ ನಾನು, ಒಂದೊಂದೇ ಹೇಳ್ತೀನಿ. ಬಟ್ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸೈಟ್ಗೆ ಹೋಗಬೇಕು ನೋಡಿ, ಇಲ್ಲಿ ನಿಮಗೆ ಸೈಟ್ ನಂಬರ್ ಅಂತ ಇದೆ 1656 ಅಂತ ಇದೆ. ಇದನ್ನು ಎಲ್ಲಿ ನೋಡಬೇಕು ಅಂತಲೂ ತೋರಿಸ್ಕೊಡ್ತೀನಿ. ಇಲ್ಲಿ ಹೋಗಿದ ನಂತರ ನೋಡಿ, ಜಿಯೋ ಟ್ಯಾಗಿಂಗ್ ಅಂತ ಇರುತ್ತೆ. ಇದನ್ನು ಸ್ವಲ್ಪ ದೂರ ಮಾಡ್ತೀನಿ ನೋಡಿ. ಜಿಯೋ ಟ್ಯಾಗ್ ಆಫ್ ಈ ಆಕ್ಷನ್ ಸೈಟ್ಸ್, ಈ ಸೈಟ್ಗಳು ನೀವು ಫಸ್ಟು ವಿಸಿಟ್ ಮಾಡಬೇಕು. ದಯವಿಟ್ಟು ವಿಸಿಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ನೋಡಿ. ಈ ಸೈಟ್ಗಳು 1656 ನೋಡಿ, ಸೈಟ್ ನಂಬರ್ ಇಲ್ಲೇ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ನೋಡಿ, ಇಲ್ಲಿರೋಂಥ ಸೈಟು, ಇದನ್ನು ಹತ್ತಿರ ಮಾಡಿ ತೋರಿಸ್ತೀನಿ. 1656 ಅನ್ನೋ ಸೈಟು ಸೇಮು ಏನು ನೋಡಿ, ಯಾವ ಜಾಗದಲ್ಲಿದೆ, ಚಂದ್ರ ಲೇಔಟ್ ಫಸ್ಟ್ ಸ್ಟೇಜ್, ಗಂಗೋನಹಳ್ಳಿ ಆಯಿತಾ. ಇದನ್ನು ನೋಡಿ, ಇಲ್ಲಿದೆ ಚಂದ್ರ ಲೇಔಟ್ ಫಸ್ಟ್ ಸ್ಟೇಜ್, ಗಂಗೋನಹಳ್ಳಿ. ಓಕೆ, ಈಸ್ಟಿಂದ ವೆಸ್ಟ್, ನಾರ್ತಿಂದ ಸೌತು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಸೊ ಏರಿಯಾ ಇನ್ ಸ್ಕ್ವೇರ್ ಮೀಟರ್ಸ್ ಇಲ್ಲೈತೆ ನೋಡಿ. ಲೊಕೇಶನ್ ಇದನ್ನು ಸ್ವಲ್ಪ ದೊಡ್ಡದು ಮಾಡಿದೆ, ಈಗ ಚಿಕ್ಕದು ಮಾಡ್ತೀನಿ. ಲೊಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಆ ಜಿಯೋ ಟ್ಯಾಗಿಂಗ್ ಮ್ಯಾಪ್ ಬರುತ್ತೆ ನಿಮಗೆ. ಆ ಜಾಗದ್ದು ನೋಡಿ, ಇಲ್ಲಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಬರುತ್ತೆ. ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ಇದನ್ನು ನೀವೇನು ಮಾಡಿ, ನಿಮ್ಮ ಮನೆಯಿಂದ ಅಂದರೆ ಡೈರೆಕ್ಷನ್ ತಗೊಳ್ಳುವಾಗ ಇಲ್ಲಿಂದ ನಿಮ್ಮ ಮನೆಯಿಂದ ಅದು ಅಡ್ರೆಸ್ ಕೊಡಿ. ಫಾರ್ ಎಕ್ಸಾಂಪಲ್ ನಾನೀಗ ನಾರ್ಮಲಾಗಿ ಮೆಜೆಸ್ಟಿಕ್ಕಿಂದ ನಾನು ಇದನ್ನು ಕೊಡ್ತೀನಿ. ಓಕೆ, ಇಲ್ಲಿ ಮೆಜೆಸ್ಟಿಕ್ ಅಂತ ಹಾಕ್ತೀನಿ ನಾನು. ಮೆಜೆಸ್ಟಿಕ್ ಅಂತ ಹಾಕಿ ಹಿಂಗೆ ಕೊಟ್ಟಾಗ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ, ಆಯಿತಾ. ಇದನ್ನು ಚಿಕ್ಕದು ಮಾಡ್ತೀನಿ ನೋಡಿ. ಇಲ್ಲಿ ನಿಮಗೆ ಮೆಜೆಸ್ಟಿಕ್ಕಿಂದ ಆ ಜಾಗಕ್ಕೆ ಹೋಗೋದಕ್ಕೆ ಎಷ್ಟು ದೂರ ಆಗುತ್ತೆ ಆಯಿತಾ. ನೋಡಿ ಈ ಜಾಗ ಅಂದರೆ ಇದು ಯಾವ ಜಾಗ ಇದು ನೋಡಿ, ಇಲ್ಲಿ ತೋರಿಸಿದ್ನಲ್ಲ ನಾನು,
ಈ ಆಪ್ಷನಲ್ಲಿ ಜಿಯೋ ಟ್ಯಾಗಿಂಗ್ ಫಸ್ಟ್ ಒನ್ ತೋರಿಸಿದ್ನಲ್ಲ, ಅಂದರೆ ಫಸ್ಟ್ ಒನ್ ಯಾವುದು ನಿಮಗೆ 1656 ಚಂದ್ರ ಲೇಔಟ್ ಫಸ್ಟ್ ಸ್ಟೇಜ್ ಗಂಗೋನಹಳ್ಳಿ. ಈ ಜಾಗಕ್ಕೆ ಹೋಗೋದಕ್ಕೆ ದಾರಿ ನೋಡಿ, ಇದನ್ನು ಇಲ್ಲಿ ಹತ್ತಿರ ಮಾಡ್ತಾ ಹೋಗಿ ಆ ಜಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಈ ಜಾಗ ಇಲ್ಲೇ ಇದೆ ಜಾಗ, ಅದು ಸ್ವಲ್ಪ ಹತ್ತಿರ ಮಾಡ್ಕೊಂಡು ನಾನು ತೋರಿಸ್ತಾ ಇರೋದು ನೋಡಿ, ಇದು ಕಾಣ್ತಾ ಇದೆಯಲ್ಲ ನೋಡಿ, ಇದೆ ಇಲ್ಲಿ ಹತ್ತಿರದಲ್ಲಿ ಹೋಗಿ ತೋರಿಸೋವಂಥದ್ದು. ಏನಾದರೂ ಬೇರೆ ತೋರಿಸ್ತೀನಿ ನಾನು. ಓಕೆ ನೋಡಿ, ಈ ಸೈಟ್, ಈ ಕಾರ್ನರ್ ಸೈಟ್ ಇದು ಆಯಿತಾ, ಇದು ಇರುವಂಥ ಸೈಟ್ ಇದು 13th ಮೇನ್ ರೋಡ್, ಇಲ್ಲಿ ಬರೆದಿದೆ ನೋಡಿ 13th ಮೇನ್ ರೋಡ್. ಒಂದು ಸತಿ ಈ ಜಾಗಕ್ಕೆ ದಯವಿಟ್ಟು ವಿಸಿಟ್ ಕೊಡಿ, ಫಿಸಿಕಲ್ಲಾಗೆ ವಿಸಿಟ್ ಕೊಡಿ. ಆ್ಯಸ್ ಈಸ್ ವೇರ್ ಈಸ್ ಅಂತ, ಅಂದರೆ ಯಾವ ಜಾಗದಲ್ಲಿದೆ, ಯಾವ ಥರ ಇದೆ ಅದನ್ನೇ ನಾವು ಸೇಲ್ ಮಾಡೋದು, ನೀವು ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದನ್ನು ಆ್ಯಸ್ ಈಸ್ ಆನ್ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಆ್ಯಸ್ ಈಸ್ ವೇರ್ ಈಸ್, ಯಾವ ಜಾಗದಲ್ಲಿದೆ ಹೇಗಿದೆ ಅದೇ ಬೇಸಿಸ್ ಮೇಲೆ ನಾವು ಮಾರ್ತಾಯಿದ್ದೀವಿ ಅಂತ ಬಿಡಿಂಗ್ಗೆ ಹಾಕಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ, ಇದನ್ನು ಮಾತ್ರ ತಿಳ್ಕೊಳ್ಳಿ. ದಯವಿಟ್ಟು ಯಾವುದೇ ಒಂದು ಬಿಡ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಸೈಟ್ ಆದ್ರೂ ದಯವಿಟ್ಟು ಒಂದು ಸತಿ ಫಿಸಿಕಲ್ಲಾಗೆ ಆ ಜಾಗನ ವಿಸಿಟ್ ಮಾಡಿ ನೋಡಿ. ಫಿಸಿಕಲ್ಲಾಗೆ ನೋಡಿ, ಈ ಜಾಗನ ವಿಸಿಟ್ ಮಾಡಿ. ನಿಮ್ಮ ಮನೆಯದು ಅಡ್ರೆಸ್ ಇಲ್ಲಿ ಹಾಕಿ, ಇಲ್ಲಿ ಕೆಳಗಡೆ ಅದೇ ಬರುತ್ತೆ. ನಾನು ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಗೋ ಬ್ಯಾಕ್ ನೋಡಿ, ಇಲ್ಲಿ ನಾನೀಗ ಬೇರೆದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಆ ಥರ ಪಡೋಕ್ಕೆ ಹೋಗಬೇಡಿ, ಒಂದೊಂದೇ ತಿಳ್ಕೊಳ್ಳಿ. ಚಂದ್ರ ಲೇಔಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಬ್ಲಾಕ್ ಗಂಗೋನಹಳ್ಳಿ 1644A ಅಂತ ಇದೆ ನೋಡಿ. ಇದನ್ನು ಎಲ್ಲಿ ನೋಡಬೇಕು ನೋಡಿ, ಇಲ್ಲಿ ಇದು ಎರಡನೇದು ಇದೆಯಲ್ಲ, ಈ ಎರಡನೇದು. ಈಗ ಯಾವುದಾದ್ರೂ ಒಂದು ಸೈಟು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ಳಿ, ಔಟ್ ಆಫ್ ಇಷ್ಟೊಂದು ಸೈಟು ಆಯಿತಾ. ಇದು ಇಷ್ಟೊಂದು ಸೈಟ್ ಅಂದರೆ ಎಷ್ಟು ಅಂತ ಅಂದರೆ ಲಾಸ್ಟಿಗೆ ನೋಡಿ ಗೊತ್ತಾಗೋಗುತ್ತೆ. ಇದನ್ನು ಇನ್ನೂ ಹತ್ರ ಮಾಡ್ತೀನಿ, ಎಲ್ಲದು 268 ಸೈಟ್ಗಳಿರೋಂಥದ್ದು ಈಗ ಅಟ್ ಪ್ರೆಸೆಂಟ್, ಈಗ ಅದು ಆಪ್ಷನ್ಗೆ ಬಂದಿರೋಂಥದ್ದು. ಸೊ ಇದನ್ನು ಈ ಕಡೆ ಸೈಡ್ ತೊಗೊಳ್ಳೋಣ. ಫಸ್ಟ್ ಒಂದು ತೋರಿಸ್ತೀನಿ ನೋಡಿ, 1644/A ಅಂತ ಇದೆ. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೊಗೊತೀನಿ ನೋಡಿ, ಇನ್ನೂ ಹತ್ತಿರದಲ್ಲಿ ತೊಗೊತೀನಿ. 1644/A ಎರಡನೇದು ಆಯಿತಾ. ಇನಿಷಿಯಲ್ ಬಿಡ್ ಪ್ರೈಸ್ ಸ್ಕ್ವೇರ್ ಮೀಟರ್ಸ್ 87,500. ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಬರುವಂಥ ಸಂಚಿಕೆಯಲ್ಲಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಕ್ಲೀನಾಗಿ ತಿಳಿಬೋದು, ಕ್ಲೀನಾಗಿ ಕಲಿಬೋದು ಆಯಿತಾ. ಆರಾಮಾಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಇಲ್ಲ ಅಂತಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಸಾಯಂಕಾಲ 6 ಗಂಟೆಗೆ ನನ್ನ ಲೈವ್ ಸೆಷನ್ಸ್ ಇರುತ್ತೆ. ದಯವಿಟ್ಟು ಬನ್ನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಬದ್ಧನಾಗಿರ್ತೀನಿ. ಓಕೆ, 1644/A ಅಂತ ಇದೆ ಎರಡನೇದು. ಇದನ್ನು ನಾನು ಆವಾಗಲೇ ಹೇಳಿದೆ ನೋಡಿ, ಈ ಜಾಗದಲ್ಲಿ 1644A11 ಇದು ಕ್ಲಿಕ್ ಹಿಯರ್ ಟು ಗೋ, ಇದು ಲೊಕೇಶನ್. ಇದನ್ನು ಒತ್ತಿದ ತಕ್ಷಣ ನಿಮಗೆ ಆ ಜಾಗಕ್ಕೆ ನಿಮಗೆ ತೋರಿಸುತ್ತೆ ನೋಡಿ. ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಂತು. ಇದನ್ನು ಸ್ವಲ್ಪ ದೂರ ಮಾಡ್ಕೋತೀನಿ ನೋಡಿ. ಈ ಜಾಗ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಜಾಗ ಇದೇನೇ ಜಾಗ. ಸೊ ಇಲ್ಲೇನು ಮಾಡಬೇಕು ನೀವು, ಡೈರೆಕ್ಷನ್ ಅಂತ ಇದೆ ನೋಡಿ, ಈ ಡೈರೆಕ್ಷನ್ ಅನ್ನೋದನ್ನು ಒತ್ಬಿಟ್ಟು ನಿಮಗೆ ಯಾವ ಡೈರೆಕ್ಷನ್ ಬೇಕು ಅಲ್ಲಿಂದ ತಗೊಳ್ಳಿ. ನಾನು ಸ್ಯಾಂಪಲ್ಗೆ ನಾನು ಮೆಜೆಸ್ಟಿಕ್ಕಿಂದನೇ ತೊಗೊತಾ ಇದ್ದೀನಿ. ಇದು ಅಷ್ಟೇ 8.9 ಕಿಲೋಮೀಟ್ರ್ ಇದೆ ಆಯಿತಾ. ಕಾರಲ್ಲಿ ಹೋದರೆ, ಬೈಕಲ್ಲಿ ಹೋದ್ರೂ ಅಷ್ಟೇ ಬರುತ್ತೆ, ಏನು ದೂರ ಬರೋಲ್ಲ. ಅದು 9 ಕಿಲೋಮೀಟ್ರು ಅತ್ತಿಗುಪ್ಪೆಯಿಂದ ಈ ಕಡೆಗೆ ಬರುವಂಥದ್ದು ನೋಡಿ. ಅದೇ ಜಾಗಕ್ಕೆ ನಾನೀಗ ಝೂಮ್ ಮಾಡ್ತಾಯಿದ್ದೀನಿ, ಮೌಸ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ ನಾನು ನೋಡಿ. ಈ ಜಾಗ ತೋರಿಸ್ತು. ಇದನ್ನು ಸ್ವಲ್ಪ ಇನ್ನೂ ಝೂಮ್ ಮಾಡಿ, ಆ ಜಾಗ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ ನೋಡಿ. ಆವಾಗಲೇ ನೋಡಿದ್ದು ಬೇರೆ, ಇವಾಗ ನೋಡ್ತಾ ಇರೋಂಥದ್ದು ಬೇರೆ. ಕಾರ್ನರ್ ಸೈಟು ಡೌನ್ ಇದೆ ಮೋಸ್ಟ್ಲಿ ನೋಡಿ. 13th ಮೇನ್ ಇಲ್ಲೇ ಇರೋಂಥದ್ದು ಈ ಜಾಗ BDS ಸೈಟ್ ನೋಡಿ. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಬೇರೆ ಇದೆ. ಒಂದು ಸತಿ ಹೋಗಿ ದಯವಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಆ ಜಾಗಕ್ಕೆ ವಿಸಿಟ್ ಕೊಡಿ. ಈಗ ನಿಮಗೆ ಗೊತ್ತಾಯಿತು ಎಲ್ಲಿಂದ ಎಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಸೊ ದಯವಿಟ್ಟು ಅದನ್ನು ವಿಸಿಟ್ ಮಾಡಿ. ನಾನು ಮೆಜೆಸ್ಟಿಕ್ಕಿಂದ ಆ್ಯಸ್ ಅನ್ ಎಕ್ಸಾಂಪಲ್ ತೊಗೊಂಡಿರೋಂಥದ್ದು. ಸೊ ನೀವು ನಿಮ್ಮ ಮನೆ ಅಡ್ರೆಸ್ನ ಇಲ್ಲಿಗೆ ಹಾಕ್ಕೊಂಡು ಯೂಸ್ ಮಾಡಿ.
ಓಕೆ, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಆಮೇಲೆ ತೋರಿಸೋಣ. ಓಕೆ, ಬರೋವಂಥ ಸಂಚಿಕೆಯಲ್ಲಿ ಯಾವ ಥರ ನೋಡೋದು, ಅದನ್ನು ಯಾವ ಥರ ಅಮೌಂಟನ್ನ ವ್ಯವಸ್ಥೆ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ನಾವು ಮಾಡ್ತಾ ಇರೋದು ಕರೆಕ್ಟಾ, ನಾವು ಹೋಗ್ತಾ ಇರೋ ಜಾಗ ಸರಿನಾ, ಆಮೇಲೆ ಈ ಅಮೌಂಟು 1 ಸ್ಕ್ವೇರ್ ಫೀಟ್ಗೆ ಎಷ್ಟಾಗುತ್ತೆ ಬಿಡ್ಡಿಂಗ್ ಅಮೌಂಟು, ಅದನ್ನೆಲ್ಲ ಇವಾಗ ಹೇಳ್ತೀನಿ ನಾನು, ಏನು ತೊಂದರೆ ಇಲ್ಲ. ಒಂದು ನಿಮಿಷ, ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಪಾಯಿಂಟ್. ಹೂ ಕ್ಯಾನ್ ಪಾರ್ಟಿಸಿಪೇಟ್, ಯಾರು ಇದಕ್ಕೆ ಭಾಗವಹಿಸಬಹುದು? ಇಂಡಿಯನ್ ಸಿಟಿಸನ್ ಅಬೌವ್ 18 ಇಯರ್ಸ್ ಆಫ್ ಏಜ್, ಯಾರೇ ನಮ್ಮ ಭಾರತೀಯ ನಾಗರಿಕರಾಗಿದ್ದಲ್ಲಿ 18 ವರ್ಷದಕ್ಕಿಂತ ಹೆಚ್ಚಾಗಿದ್ದವರು ಅವರು ಇದಕ್ಕೆ ಭಾಗವಹಿಸ್ಬೋದು ಬಿಡ್ಡಿಂಗ್ಗೆ. ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇನ್ ಇಂಡಿಯಾ, ಯಾವ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಇರೋವಂಥ ಫರ್ಮ್ಸ್ ಇರುತ್ತಲ್ಲ, ಅಂದರೆ ಕಂಪ್ನಿಗಳು, ಅವರು ಸಹ ಮಾಡ್ಬೋದು. ಜಾಯಿಂಟ್ ರಿಜಿಸ್ಟ್ರೇಷನ್ ಪರ್ಮಿಟೆಡ್ ಓನ್ಲಿ ಫಾರ್ ದ ಬ್ಲಡ್ ರಿಲೇಷನ್ಸ್, ಸ್ಪೌಸ್, ಸನ್, ಅನ್ಮ್ಯಾರಿಡ್ ಡಾಟರ್ಸ್, ಪ್ರೂಫ್ ಆಫ್ ರಿಲೇಷನ್ಶಿಪ್ ರಿಕ್ವೈರ್ಡ್. ಅಕಸ್ಮಾತು ಅಣ್ಣ ತಮ್ಮ ಅಕ್ಕ ತಂಗಿ ಅವರೆಲ್ಲ ಮಾಡ್ಬೋದು. ಜಾಯಿಂಟ್ ರಿಜಿಸ್ಟ್ರೇಷನ್ ಇತ್ತು ಅಂದರೆ ಅವ್ರು ಮಾಡಿಕೊಂಡು ಮಾಡ್ಬೋದು. ಓಕೆ, ಇಂಡಿವಿಜುವಲ್ ವಿತೌಟ್ ಕಂಪ್ಯೂಟರ್ ನಾಲೆಜ್ ಮೇ ಹ್ಯಾವ್ ಎ ಗಾರ್ಡಿಯನ್ ಆರ್ ರೆಪ್ರೆಸೆಂಟೇಟಿವ್ ಪಾರ್ಟಿಸಿಪೇಟ್ ಆನ್ ದೇರ್ ಬಿಹಾಫ್. ಅಕಸ್ಮಾತ್ ಅವ್ರಿಗೆ ಕಂಪ್ಯೂಟರ್ ವಿಚಾರ ಗೊತ್ತಿಲ್ಲ, ಅವ್ರಿಗೆ ಯಾವ ಥರ ಬಿಡ್ ಮಾಡೋದು ಗೊತ್ತಾಗಲಿಲ್ಲ ಅಂತ ಅಂದರೆ ಇಂಡಿವಿಜುವಲ್ ಆಗಿ ಅವರು ಕಂಪ್ಯೂಟರ್ ನಾಲೆಜ್ ಇರೋಂಥವ್ರು ಯಾರಾದರೂ ಗಾರ್ಡಿಯನ್ ಇದ್ದರೆ ಅವ್ರ ಜೊತೆ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಈಗ ಬಂದಿರೋಂಥದ್ದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಡಾಕ್ಯುಮೆಂಟೇಷನ್ ಪ್ರತಿ ಸತಿ ನಾನು ಹೇಳ್ತಾ ಇರ್ತೀನಿ, ಆಧಾರು, ಪ್ಯಾನು ಮತ್ತು ಫೋಟೋ ಸಿಗ್ನೇಚರ್ ಇದು ಬೇಕಾಗುತ್ತೆ. ಫಸ್ಟು ಆಧಾರ್, ಪ್ಯಾನ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಬೇಕು. ಅದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ನಾಳೆ ದಿವಸ ನಿಮಗೆ ರೀಇಂಬರ್ಸ್ಮೆಂಟ್ ಅಮೌಂಟ್ ಬರಬೇಕು ಅಂತ ಅಂದಾಗ ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕಾಗತ್ತೆ. ನೋಡಿ, ಪ್ಯಾನ್ ಕಾರ್ಡ್ ಅಟೆಸ್ಟೆಡ್, ಓಕೆ, ಸೆಲ್ಫ್ ಅಟೆಸ್ಟೆಡ್ ಆಗ್ಬೋದು. ಫೋಟೋ ಆ್ಯಂಡ್ ಸಿಗ್ನೇಚರ್ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇನ್ ಅಪೆಂಡಿಕ್ಸ್. ಈ ಫೋಟೋ ಆ್ಯಂಡ್ ಸಿಗ್ನೇಚರು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ನೀವು ಯಾವಾಗ ಬಿಡ್ಡಿಂಗ್ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ಫೋಟೋ ಸಿಗ್ನೇಚರ್ದೇ ಒಂದು ಕಾಪಿ ಬರುತ್ತೆ. ಅದನ್ನು ನಾನು ಇವಾಗಲೂ ಒಂದು ಸತಿ ತೋರಿಸ್ತೀನಿ ತಾಳಿ, ಇವಾಗಲೂ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಅದು ನಿಮಗೆ ಈಸಿ ಆಗೋಗುತ್ತೆ. ಓಕೆ, ಒಂದು ನಿಮಿಷ. ಈ ಆಪ್ಷನ್ ನೋಟಿಫಿಕೇಷನ್ ಇದು ಮಂಗಳೂರು ಲಿಂಕ್ಸ್, ಒಂದು ಸೆಕೆಂಡು. ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಇದು ಬಿಡ್ಡಿಂಗ್ ಆಪ್ಷನ್ಸ್, ಇದು ಬೇಕಾಗಿಲ್ಲ. ಈ ಆಪ್ಷನ್ ನೋಟಿಫಿಕೇಷನ್ ಇದು ಅದೇ ಬಂದೈತೆ. ಎಲ್ಲಿತ್ತೆ ನಾನು? ಅದಕ್ಕೆ ಸಪ್ರೇಟಾಗಿ ಒಂದು ನೋಟಿಸೇ ಬರುತ್ತೆ. ಅದರಲ್ಲಿ ನಿಮ್ಮದು ನಿಮ್ಮ ಹೆಸರು, ನಿಮ್ಮ ಟೆಲಿಫೋನು ಮತ್ತು ನಿಮ್ಮದು ಒಂದು ಫೋಟೋ ಹಾಕಿ ಅದಕ್ಕೆ ಸಿಗ್ನೇಚರ್ ಹಾಕಿ ಅದನ್ನು ಸ್ಕ್ಯಾನ್ ಮಾಡಿ ನೀವು ಹಾಕಬೇಕಾಗತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಅದು ಬರೋವಂಥ ಇದರಲ್ಲಿ. ಅದು ಮೇಯ್ನು. ಎನಿ ಅಡ್ರೆಸ್ ಪ್ರೂಫ್ ಅಟೆಸ್ಟೆಡ್, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಇದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಓಕೆ, ಭಾಳ ಇಂಪಾರ್ಟೆಂಟ್ ಇದು. ಆಮೇಲೆ ನೀವು ಬಿಡ್ ಮಾಡೋದು ಯಾವ ಜಾಗದಲ್ಲಿ ನೋಡಿ, ಈ ಜಾಗ kpp.karnataka.gov.in, ಇದನ್ನು ಪ್ರೆಸ್ ಮಾಡಿದ್ರೇ ನಿಮಗೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಇಲ್ಲೇ ಓಪನ್ ಆಗುತ್ತೆ. ಇಲ್ಲೇ ನೀವು ಲಾಗಿನ್ ಆಗ್ಬೋದು. ನಾನು ಆಂಗ್ಲ ಭಾಷೆನಲ್ಲಿ ಹಾಕ್ತೀನಿ, ನಾನು ದೂರ ಮಾಡ್ತೀನಿ. ನೋಡಿ, ಲಾಗಿನ್ ಆಗ್ಬೋದು. ಲಾಗಿನ್ ಆಗಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದು ನಾರ್ಮಲಿ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡು ನಾನು ಲಾಗಿನ್ ಮಾಡ್ತೀನಿ. ಓಕೆ, ಸೊ ಅದೇ ಥರ ನೀವು ಇಲ್ಲಿ ಲಾಗಿನ್ನ ಪ್ರೊಸೀಜರ್ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಡೈರೆಕ್ಟ್ ಸಪ್ಲೈ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಥ್ರೂನೇ ನೀವು ಲಾಗಿನ್ ಆಗಬೇಕಾಗಿರೋಂಥದ್ದು. ಎಲ್ಲ ಪ್ರಾಸೆಸ್ ನಾನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಒಂದು ಸತಿ ನೋಡಿ. ಇಲ್ಲಿ KPP ಪೋರ್ಟಲ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಲಾಗಿನ್ ಮಾಡೋದು ಹೇಗೆ ಅಂತ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಒಂದು ಸತಿ ನೋಡಿ. ಓಕೆ, ಇದನ್ನು ಕ್ಲೋಸ್ ಮಾಡೋಣ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಬಿಡ್ಡಿಂಗ್ ಆಗಿದ ತಕ್ಷಣ ಫೈನಾನ್ಷಿಯಲ್ಸ್, ಇದು ಬಹಳ ಇಂಪಾರ್ಟೆಂಟು. ಇದನ್ನು ಆಂಗ್ಲ ಭಾಷೆಯಿಂದ ನಮ್ಮ ಕನ್ನಡದಲ್ಲಿ ಹಾಕ್ತೀನಿ. ಹಣಕಾಸು ಅಂದರೆ ನಿಮ್ಮ ಕಷ್ಟಪಟ್ಟಿರೋಂಥದ್ದು, ಯುವರ್ ಹಾರ್ಡ್ ಅಂಡ್ ಮನಿ, ನೀವು ಒಂದೊಂದು ರೂಪಾಯಿನೂ ಕೂಡಿಕ್ಕಿರೋಂಥ ದುಡ್ಡು ಯಾವ ಥರ ಏನು ಎತ್ತ. ಈ ಒಂದು ಎಪಿಸೋಡು ನಾನು ಮಾಡಿರೋದೇ ಇದಕ್ಕೋಸ್ಕರ ಅಂತಾನೆ, ನಿಮ್ಮ EMDನ ನೀವು ಯಾವ ಥರ ಕಾಪಾಡ್ಕೊಬೇಕು ಅನ್ನೋದು. ನೋಡಿ, EMD ಅಂದರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ. ಇದನ್ನು ಯಾಕೆ, ಅರ್ಜಿ ಹಣ ಠೇವಣಿ, ಇದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇರೋಂಥದ್ದು. ಅರ್ನೆಸ್ಟ್ ಡೆಪಾಸಿಟ್ ಅನ್ನೋದನ್ನು ಯಾವ ಥರ ನೋಡಿ, ಅರ್ನೆಸ್ಟ್ ಮನಿ ಡೆಪಾಸಿಟ್. ಓಕೆ, ಇದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ನೀವು ಅರ್ಜಿಗೆ ಹಾಕುವಾಗ ನಿಮಗೆ ಒಂದು ನಿರ್ದಿಷ್ಟವಾದಂಥ ಅಮೌಂಟನ್ನ ನೀವು ಕಟ್ಟಬೇಕಾಗತ್ತೆ. ಓಕೆ, ಇಲ್ಲಿ ಪರ್ ಸೈಟ್ ನೀವು ನಾರ್ಮಲಿ 4 ಲಕ್ಷ ರೂಪಾಯಿ ನೀವು ಸೈಟ್ಗೆ ಕಟ್ಟಬೇಕಾಗತ್ತೆ.
EMD ಪೇಮೆಂಟ್ ಮಸ್ಟ್ ಬಿ ಮೇಡ್ ಓನ್ಲಿ ಆನ್ ದಿ e-auction ವೆಬ್ಸೈಟ್. ಇದು ಮಾತ್ರ ತಿಳ್ಕೊಳ್ಳಿ. ಯಾವುದೇ ಒಂದು EMD ಅಮೌಂಟ್ನ ಕೊಡುವಾಗ ಯಾರಿಗೂ ಕೈ ಕೊಡೋಂಗಿಲ್ಲ, ಇಲ್ಲ ಯಾರಿಗೂ ನೀವು ಗೂಗಲ್ ಪೇ ಇದು ಮಾಡೋಂಗಿಲ್ಲ. ನೀವು e-auction ಮಾಡ್ತಿರಲ್ಲ, ಲಾಗಿನ್ ಆಗ್ತಿರಲ್ಲ, ಅದೇ ವೆಬ್ಸೈಟಲ್ಲಿ ನಿಮಗೆ ಅರ್ನೆಸ್ಟ್ ಅಮೌಂಟ್ನ ನೀವು ಪೇ ಮಾಡಬೇಕಾಗತ್ತೆ. ಅದನ್ನು ಯಾವ ಥರ ಮಾಡೋದು ಅದು ಬರೋವಂಥ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇಫ್ ನೋಡಿ ಇದನ್ನು ಕ್ಲೀನಾಗಿ ನೋಡಿ, ಇದನ್ನು ನೋಡಿ, ಅದಕ್ಕೆ ಹೇಳೋದು ಈ ಒಂದು ಸಂಚಿಕೆ ನೀವು ಪ್ರತಿಯೊಂದು ಪಾಯಿಂಟು ಬಹಳ ಇಂಪಾರ್ಟೆಂಟ್. ಇಫ್ EMD ಪೇಮೆಂಟ್ ಈಸ್ ರೆಮಿಟೆಡ್ ಟು BDA ಅಕೌಂಟ್ ಇನ್ಸ್ಟೆಡ್ ಆಫ್ e-auction ಪೋರ್ಟಲ್. ನೀವೇನಾದರೂ BDA ಅಕೌಂಟ್ಗೆ ಏನಾದರೂ ನೀವು ಹಾಕ್ಬಿಟ್ರೆ, BDA ಅಕೌಂಟ್ ಕೆಳಗಡೆ ನಾನು ತೋರಿಸ್ತೀನಿ ನೋಡಿ, ಇದು BDA ಪೇಮೆಂಟ್ ಡೀಟೇಲ್ಸ್ ಇಲ್ಲಿದೆ. ಹಾಕಿದ್ರೆ ಹಂಗೆ ಹಾಕಂಗಿಲ್ಲ ಅವರು, ನೀವು ಹಾಕಂಗಿಲ್ಲ. ಸೊ ಇನ್ಸ್ಟೆಡ್ ಆಫ್ e-auction ಪೋರ್ಟಲ್ ಎ 5% ಸರ್ವಿಸ್ ಚಾರ್ಜಸ್ ಆನ್ EMD ವಿಲ್ ಬಿ ಡಿಡಕ್ಟೆಡ್ ಡ್ಯೂರಿಂಗ್ ದ ರೀಫಂಡ್. ಅರ್ಥ ಆಯ್ತಾ? ದಯವಿಟ್ಟು ನೀವು e-auction ಮಾಡುವಾಗ, ಯಾವುದೇ ಒಂದು ಆಕ್ಷನ್ ಮಾಡೋಕ್ಕಿಂತ ಮುಂಚೆ EMDನ ನೀವು ಇದನ್ನು ಯಾವ ಥರ ಕಾಪಾಡ್ಕೊಳ್ಳೋದು ಅಂದರೆ, 4 ಲಕ್ಷ ರೂಪಾಯಿ ಏನಿದೆ ಸೈಟ್ ಮೇಲೆ ನೀವು ಸ್ಟಾರ್ಟಿಂಗ್ ನೀವು ಠೇವಣಿ ಕಟ್ತೀರಾ ಅಂತ ಅಂದರೆ, ನಿಮ್ಮ ಅರ್ಜಿಯ ಮೊದಲನೆಯ ಠೇವಣಿ ಏನು ಕಟ್ತೀರಾ ಅದು ರೀಫಂಡೆಬಲ್. ಆದರೆ ನೀವು ರೀಫಂಡೆಬಲ್ ಅನ್ನೋದಕ್ಕಿಂತ ನೀವು ಇದೇ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡಬೇಕು. ಆಯಿತಾ? ಪೇಮೆಂಟ್ ಮಾಡೋದು e-auctionನಲ್ಲೇ ನೀವು ಪೇಮೆಂಟ್ ಮಾಡಬೇಕು. ಅಲ್ಲಿ ಮಾಡಿದಾಗ ನಿಮಗೆ ಪೂರ್ತಿ ದುಡ್ಡು ವಾಪಸ್ ಬರುತ್ತೆ. ಅದೇ ನೀವು BDA ಅಕೌಂಟ್ಗೆ ಏನಾದರೂ ಕಳಿಸಿದ್ರೆ, ಅಕೌಂಟ್ ನಂಬರ್ ಕೆಳಗಡೆ ಇದೆ, ಅಕೌಂಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಇದೆ, ಅದನ್ನು ನಾನು ತೋರಿಸ್ತೀನಿ. ಅಲ್ಲಿಗೇನಾದರೂ ಮಾಡ್ತು ಅಂತ 5% ನಿಮಗೆ ಚಾರ್ಜಸ್ ಬೀಳುತ್ತೆ. ಇನ್ ಕೇಸ್ ನಿಮಗೇನಾದರೂ ರೀಫಂಡ್ ಮಾಡಿದಾಗ. ಬಿಡ್ಡಿಂಗ್ ರಿಕ್ವೈರ್ಮೆಂಟ್ಸ್ ಇದು ನಿಮಗೆ ಅರ್ಥ ಆಗಿರಬೇಕಲ್ಲ. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಾನು ಅದನ್ನು ಕ್ಲೀನಾಗಿ ಡೀಟೇಲಾಗಿ ಹೇಳ್ತೀನಿ. ಓಕೆ, ಬಿಡ್ಡಿಂಗ್ ರಿಕ್ವೈರ್ಮೆಂಟ್ಸ್ ಏನು? ಬಿಡ್ ಮಸ್ಟ್ ಎಕ್ಸೀಡ್ ಬೇಸ್ ಪ್ರೈಸ್ ಅಟ್ಲೀಸ್ಟ್ 10%. ನೋಡಿ, ಯಾವುದೇ ಒಂದು ಬಿಡ್ಡಿಂಗ್ ಪ್ರೈಸ್ ಇದ್ದರೆ ಅದನ್ನು 10% ಅದು ಹೆಚ್ಚುವರಿ ಮಾಡಿನೇ ನೀವು ಬಿಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಾರ್ಮಲಾಗಿ ಒಂದು ಸಿಂಪಲಾಗಿ ಕೊಡ್ತೀನಿ. ನೀವು 1 ಲಕ್ಷ, 2 ಲಕ್ಷ, 10 ಲಕ್ಷಕ್ಕೆ ನೀವು ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ 1,000 ಇದೆ, ನಾನು 1,000ಕ್ಕೆ ಈಗ ಮಿನಿಮಮ್ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ 87,500 ರೂಪಾಯಿ ನಾನು ಏನು ನಿಮಗೆ ತೋರಿಸಿದ್ದೆ ನೋಡಿ, ಇದರಲ್ಲಿ ನಾನು ನಿಮಗೆ 87,000 ಚಿಲ್ಲರೆ ನಿಮಗೆ ತೋರಿಸಿದ್ದೆ. ನಾನು e-auction ನೋಟಿಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಒಂದು ಸೈಟ್ಗಳಿಗೆ ಒಂದು ಪ್ರೈಸ್ ಇದೆ ನೋಡಿ. ಈ ಜಾಗದಲ್ಲಿ ನಾನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ. 87,500 ರೂಪಾಯಿ. ಇದನ್ನು ಇನ್ನೂ ಹತ್ತಿರ ತೊಗೊಂಡೋಗ್ತೀನಿ, ನಿಮ್ಗೆ ಈಸಿ ಆಗುತ್ತೆ. 87,500 ರೂಪಾಯಿ. ಇದನ್ನು ಯಾವ ಥರ ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡೋದು ಅದನ್ನು ಹೇಳ್ತೀನಿ. ಏನಿಲ್ಲ, ನೀವು ಸಿಂಪಲ್ಲು ಕ್ಯಾಲ್ಕುಲೇಟರ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು 87,500ಕ್ಕೆ ಡಿವೈಡೆಡ್ ಬೈ 10.7 ಅಂತ ಹಾಕಿ. ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ 8,177 ರೂಪಾಯಿ ನಿಮಗೆ ಒಂದು ಸ್ಕ್ವೇರ್ ಫೀಟಿಗೆ ಬೀಳುತ್ತೆ. ಆಯಿತಾ? ಇದು ಮೇಯ್ನು. ಪೂರ್ತಿ ಕ್ಯಾಲ್ಕುಲೇಷನ್ ಹಾಕ್ಕೋಬೇಕು ಅಂತ ಅಂದಾಗ ಇದು ಸ್ಕ್ವೇರ್ ಮೀಟ್ರಲ್ಲಿರೋಂಥದ್ದು, ನಾನು ಸ್ಕ್ವೇರ್ ಫೀಟಲ್ಲಿ ಮಾಡಿರೋಂಥದ್ದು. ಓಕೆ, ಇದನ್ನೇ ನೀವು ಪೂರ್ತಿ ಟೋಟಲ್ ಅಮೌಂಟು ಈ ಗಂಗೋಡ್ನಳ್ಳಿ ಲೇಔಟ್ 1 ಸ್ಟೇಜ್ ಬ್ಲಾಕ್, ಫಸ್ಟ್ ಸ್ಟೇಜ್ ಸೆಕೆಂಡ್ ಬ್ಲಾಕ್ ಗಂಗೋಡ್ನಳ್ಳಿ ನೋಡಬೇಕಂದ್ರೆ 113.28 ಇದು ಮೀಟ್ರಲ್ಲಿರೋದು, ಸ್ಕ್ವೇರ್ ಮೀಟರಲ್ಲಿರೋದು ನೋಡಿ. ಇಲ್ಲಿ ಸ್ಕ್ವೇರ್ ಮೀಟರ್. ಈಗ ಇದನ್ನೇ ನಾನೇನು ಮಾಡ್ತೀನಿ, ಟೋಟಲ್ ಅಮೌಂಟ್ ನಿಮ್ಗೆ ಎಷ್ಟು ಬೀಳುತ್ತೆ ಅಂತ ನಾನು ಹೇಳ್ತೀನಿ. 87,500 ಇಂಟು ಸಾರಿ 100 ಅದೆಷ್ಟಾಯ್ತದು? 87,500ನ ಡಿವೈಡೆಡ್ ಬೈ 10.7 ಅಂತ ಅಂದರೆ ನಿಮಗೆ ಇಷ್ಟ ಆಗುತ್ತೆ. ಆಯಿತಾ? ಇಂಟು ಎಷ್ಟಾಯ್ತದು? 113 ಅಲ್ಲ? ಓಕೆ, ಒಂದು ನಿಮಿಷ. 113.2 ಇಂಟು 10.7. 10.7ಗೆ ನಾನು 107 ಹಾಕ್ಬಿಟ್ಟೆ, ಸಾರಿ. 113.2 ಇಂಟು 10.7 ನಿಮಗೆ ಟೋಟಲ್ 1,212 ಸ್ಕ್ವೇರ್ ಫೀಟ್ ಬರುತ್ತೆ. ಆ ಒಂದು ಸೈಟು ಇದ್ರ ಸೈಟು. ಓಕೆ, ಗಂಗೋಡ್ನಳ್ಳಿ. ಇದನ್ನು ಸ್ವಲ್ಪ ಈ ಕಡೆ ತೆಗಿತೀನಿ, ಈ ಕಡೆ ತಗೊಳ್ಳೋಣ. ಚಂದ್ರ ಲೇಔಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಬ್ಲಾಕ್ ಗಂಗೋಡ್ನಳ್ಳಿದು 113 ಅಂತ ಅಂದರೆ ನಿಮಗೆ ಟೋಟಲ್ ಬರೋವಂಥದ್ದು ನೋಡಿ 1,212 ಇಂಟು ಎಷ್ಟಾಗಿತ್ತು ಅಲ್ಲಿ? 8,000 ಚಿಲ್ಲರೆ ಆಗಿತ್ತು. 1,212 ಹಂಗೆ ಇರಲಿ.
87,500 ಡಿವೈಡೆಡ್ ಬೈ 10.7 ನೋಡಿ 8,177 ಗ್ಯಾಪ್ನ ಇರಲಿ. 8,177 ಇಂಟು 12 1,212 ಟೋಟಲ್ ನಿಮಗೆ ಇಷ್ಟ ಆಗುತ್ತೆ. ಅಂದರೆ 1 stands 100,000 10,000 lakh 10 lakh 99 lakhs 10,000 24 rupees. 1 stands 100,000 10,000 lakh 10 lakh. Okay, 99 lakh 10,000 and something. Okay, ಸೊ ಇದಕ್ಕೆ 10% ನೀವು ಸ್ಪೈಕ್ ಮಾಡಬೇಕು ಯಾವುದೇ ಒಂದು ಬಿಡ್ ಮಾಡುವಾಗ. ಇಂಟು 10 ಡಿವೈಡೆಡ್ ಬೈ 100. ನೀವು ಒಂದು ಸತಿ ಬಿಡ್ ಮಾಡಿದ್ರೆ ಒಂದು ಸತಿ ರೈಸ್ ಮಾಡೋ ಅಂಥದ್ದು ಅಮೌಂಟು. ಸೊ ಇದರಲ್ಲಿ ಪ್ರತಿ ಒಂದಕ್ಕೂ ಒಂದೊಂದಿದೆ. ಒಂದೊಂದಕ್ಕೆ 500 ಇಂಟು ಬಿಡ್ಡಿಂಗ್ ಸ್ಕ್ವೇರ್ ಮೀಟರ್ಸ್ ಅಂತ ಇರುತ್ತೆ. ಅದನ್ನು ನಾನು ನಿಮಗೆ ಲೈವಲ್ಲೂ ತೋರಿಸ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಇವಾಗ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಲೆಟ್ ಅಸ್ ಗೋ ಟು ದ ಮೇನ್ ಪಾಯಿಂಟ್. ನಾವು ಸ್ವಲ್ಪ ಈ ಕಡೆ ಆ ಕಡೆ ಫ್ಲಕ್ಚುಯೇಟ್ ಆಗ್ತಾ ಇದ್ದೀವಿ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್, ದಟ್ ಈಸ್ ಬಿಡ್ಡಿಂಗ್ ರಿಕ್ವೈರ್ಮೆಂಟ್ಸ್. ಹೇಳಿದ್ನಲ್ಲ 10% ನೀವು ಸ್ಪೈಕ್ ಮಾಡೇ ನೀವು ಮಾಡಬೇಕು. ಬಿಡ್ಡಿಂಗ್ ಇಂಕ್ರಿಮೆಂಟ್ಸ್ ಮಿನಿಮಮ್ ಇನ್ ₹500 ಪರ್ ಸ್ಕ್ವೇರ್ ಫೀಟ್. ಇಂಕ್ರಿಮೆಂಟ್ ಮಾಡುವಾಗ ಇದೇನೆ, ಆಯಿತಾ. ಬೇಸ್ ಪ್ರೈಸ್ ಮಸ್ಟ್ ಎಕ್ಸೀಡ್ ಬೇಸ್ ಪ್ರೈಸ್ ಮಸ್ಟ್ ಅಟ್ಲೀಸ್ಟ್ 10%. ಯಾವುದೇ ಒಂದು ಬೇಸ್ ಪ್ರೈಸ್ ಏನು ಕೊಟ್ಟಿರ್ತಾರೆ ₹87,500 ಅಂತ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 10% ಹೈಕೆ ನಿಮಗೆ ಸ್ಪೈಕ್ ಆಗೋಂಥದ್ದು ಒಂದು. ಎರಡನೇದು ಬಿಡ್ಡಿಂಗ್ ಇಂಕ್ರಿಮೆಂಟ್ ಬಂದು ನೀವು ₹500 ಪರ್ ಸ್ಕ್ವೇರ್ ಮೀಟಿಂದನೇ ನೀವು ಮಿನಿಮಮ್ಮು ಚೇಂಜ್ ಮಾಡಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೈತೆ ನೋಡಿ. 25% ಆಫ್ ಟೋಟಲ್ ಕಾಸ್ಟ್ ಆಫ್ಟರ್ ಅಡ್ಜಸ್ಟಿಂಗ್ EMI ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಆಫ್ 72 hours ಆಫ್ BDA ಸೆಂಡಿಂಗ್ ಅಡ್ವೈಸ್ ಲೆಟರ್ ಫೇಲ್ಯೂರ್ ವಿಲ್ ರಿಸಲ್ಟ್ ದಿ ಫೋರ್ಫಿಟ್ ಆಫ್ EMD. ಇದು ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಹಾಕ್ತೀನಿ. ಇದನ್ನು ಒಂದು ಸತಿ ನೋಡ್ಕೊಳ್ಳಿ ದಯವಿಟ್ಟು. ಇದನ್ನು ಹತ್ತಿರದಲ್ಲಿ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ. BDA ಸಲಹೆ ಪತ್ರ ಕಳುಹಿಸಿದ ನಂತರ ನಿಗದಿತ ಸಮಯದ 72 ಗಂಟೆಯೊಳಗೆ ಒಟ್ಟು ವೆಚ್ಚದ 25% ಶೇಕಡ 25% ಅಂದರೆ EMD ಸರಿಹೊಂದಿಸಿದ ನಂತರ ಅಂದರೆ 25% ಅಂತ ಅಂದರೆ ಈಗ ಸಪೋಸ್ ನೀವು 1 ಕೋಟಿ ಅಮೌಂಟ್ ಹಾಕಬೇಕು, ಅದಕ್ಕೆ 25% ನೀವು ಅಮೌಂಟ್ ಕಟ್ಟಲೇಬೇಕು, ಆಯಿತಾ. 25% ನಿಮಗೆ ಕಟ್ಟಬೇಕಾಗಿರೋಂಥದ್ದು, ಆಯಿತಾ. ಅಂದರೆ ನಿಮ್ಮ EMD ಅಮೌಂಟು ಬಿಟ್ಟು ಹೇಳ್ತಾರಂಥದ್ದು ನಾನು. EMD ಅಮೌಂಟ್ 4 ಲಕ್ಷ ಇರುತ್ತೆ, ಪ್ಲಸ್ 25% ಏನು ನಿಮಗೆ ಟೋಟಲ್ ನೀವು ಬಿಡ್ಡಿಂಗ್ ಗೆದ್ದಿದ ನಂತರ ಹೇಳ್ತಾರಂಥದ್ದು. ಇದು 72 ಗಂಟೆ ಒಳಗಡೆ ನೀವು ಮಿಕ್ಕಿದ ಅಮೌಂಟ್ನ ನೀವು ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂತ ಅಂದರೆ ನಿಮ್ಮ EMD ವಜಾಗೊಳಿಸಲಾಗುತ್ತದೆ. ಈ ಒಂದು ಎಪಿಸೋಡ್ ಇದಕ್ಕೋಸ್ಕರ ಅಂತಲೇ ಮಾಡಿರೋಂಥದ್ದು. ನಿಮ್ಮ EMDನ ನೀವು ಕಾಪಾಡ್ಕೊಬೇಕು ಅಂತ ಅಂದರೆ ನೀವು ಫಸ್ಟಿಂದಾನೇ ಕ್ಯಾಶ್ ರೆಡಿ ಇಟ್ಕೊಂಡಿರಬೇಕು. ಓಕೆ, 25%, ಆಯಿತಾ. ಆಮೇಲೆ 75%ಗೆ ಬೇರೆ ಇದೆ ನೋಡಿ. ಹಂಚಿಕೆ ಪತ್ರದಿಂದ 45 ದಿನದೊಳಗೆ ಉಳಿದ 75% ನೀವು ಕಟ್ಟಬೇಕಾಗಿರೋಂಥದ್ದು. ವೈಫಲ್ಯದಿಂದಾಗಿ ಪಾವತಿಸಿದ 25% ವಜಾಗೊಳಿಸಲಾಗುವುದು. ಇದು ಮಾತ್ರ ತಿಳ್ಕೊಳ್ಳಿ. ನೀವೇನಾದರೂ ಆ 25% ಎಲ್ಲ ಕಟ್ಟಾದಮೇಲೆ ನಿಮಗೆ 45 ದಿನ ಕೊಡ್ತಾರೆ. 45 ದಿನದ ಒಳಗೆ ಇನ್ನೂ 75% ಏನಿದೆ ಅದನ್ನು ನೀವು ಕಟ್ಟಬೇಕು. ಅದನ್ನು ಕಟ್ಟಲಿಲ್ಲ ಅಂತ ಅಂದರೆ ನೀವು ಕಟ್ಟಿರೋ ಅಂಥದ್ದು 25% ವಜಾ ಮಾಡಿಬಿಡ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ದಯವಿಟ್ಟು ಈ ಒಂದು ಎಪಿಸೋಡಲ್ಲಿ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಏನೋ ಗೊತ್ತಾಗಲಿಲ್ಲ ಅಂತ ಅಂದರೆ ದಯವಿಟ್ಟು ತಿಳಿಸಿ, ಆಯಿತಾ. ಪೇಮೆಂಟ್ ಡೀಟೇಲ್ಸ್ ಇದು ಡೈರೆಕ್ಟ್ ಬ್ಯಾಂಕ್ಗೆ ಹಾಕುವಂಥದ್ದು. ಬಟ್ ನಾನು ಹೇಳ್ದಂಗೆ ಅಕಸ್ಮಾತ್ ನೀವು ಫೋನ್ಪೇ, ಗೂಗಲ್ ಪೇ, ಆಪೇ, ಇಪೇ, ಬಟ್ ಈ ವೆಬ್ಸೈಟ್ ಥ್ರೂನೇ ನೀವು ಮಾಡಬೇಕಾಗಿರೋಂಥದ್ದು. ಈ ಆಪ್ಷನ್ ಥ್ರೂನೇ ನೀವು ಪೇಮೆಂಟ್ ಮಾಡಬೇಕಾಗಿರೋಂಥದ್ದು. ಅಕಸ್ಮಾತ್ ನೀವು ಮಾಡಲಿಲ್ಲ, ಅದರಿಂದ ನಾನು ಬ್ಯಾಂಕ್ ಥ್ರೂ ಕಳಿಸ್ತೀನಿ ಅಂತ ಅಂದಾಗ ನೋಡಿ ಅಕೌಂಟ್ ಡೀಟೇಲ್ಸ್ ಇಲ್ಲೇ ಇದೆ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ, ಬ್ಯಾಂಗ್ಳೂರ್, ಕೆನರಾ ಬ್ಯಾಂಕ್, BDA ಕಾಂಪ್ಲೆಕ್ಸ್, ಕುಮಾರ ಕೃಪಾ ವೆಸ್ಟ್, ಬ್ಯಾಂಗ್ಳೂರ್ ಇದೈತೆ. ಅಕೌಂಟ್ ನಂಬರು ಇದೆ, IFSC ಕೋಡು ಇದೆ. ಸೊ ಇದು ಇದರಿಂದ ಅದಕ್ಕೆ ಬಟ್ ಕ್ಯಾನ್ಸಲೇಷನ್ ಆದರೆ ಇಲ್ಲಿ ನಿಮಗೆ ಕೊಟ್ಟಿದೆ, ಫಸ್ಟೇ ಹೇಳಿದ್ದೀನಿ ನಾನು. EMD ಪೇಮೆಂಟ್ ಈಸ್ ರೆಮಿಟೆಡ್ ಟು BDA ಅಕೌಂಟ್ ಇನ್ಸ್ಟೆಡ್ ಆಫ್ ಆಕ್ಷನ್ ಪೋರ್ಟಲ್. ಅಕಸ್ಮಾತ್ EMD ಪೋರ್ಟಲ್ ನೀವು ಅಮೌಂಟ್ನ ತೊಗೊಂಡೋಗಿ BDA ಅಕೌಂಟ್ಗೆ ಹಾಕ್ಬಿಟ್ರೆ 5% ನಿಮಗೆ ಸರ್ವಿಸ್ ಚಾರ್ಜಸ್ ಬೀಳುತ್ತೆ ಅದು ವಾಪಸ್ ಕಳಿಸುವಾಗ. ಆಮೇಲೆ
ಇದೊಂದು ಇದು ಇದು ಮೇನ್ ಇಂಪಾರ್ಟೆಂಟು. ಇದು ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಎಲ್ಲದೂ ಮೇನೇನೆ, ಬಟ್ ಕ್ಲೀನಾಗಿ ನೋಡ್ಕೊಳ್ಳಿ. ಅಲ್ಲಿ 25% ಕಟ್ಟಿದ ನಂತರ ನಿಮಗೆ 72 ಗಂಟೆ ಕೊಡ್ತಾರೆ, ಅದು ಗ್ಯಾಪ್ನ ಇಟ್ಕೊಳ್ಳಿ. ನೀವು 25% ಕಟ್ಟಿದ ನಂತರ ನಿಮ್ಗೆ 45 ದಿನ ಕೊಡ್ತಾರೆ, 75% ಮಿಕ್ಕಿದ ಅಮೌಂಟ್ನ ಕಟ್ಟೋದಕ್ಕೆ. ಆಯಿತಾ? ನೀವು ಮಿಕ್ಕಿದ ಅಮೌಂಟ್ ಕಟ್ಟರೆ ಸರಿ, ಇಲ್ಲ ಅಂತ 45 ದಿವಸ ಒಳಗೆ ನೀವು ಕಟ್ಟಲಿಲ್ಲ ಅಂತ ಅಂದರೆ ಅದು ವಜಾ ಮಾಡಿಬಿಡ್ತಾರೆ, 25% ಗೋವಿಂದ ಆಗುತ್ತದೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್. ಮಿನಿಮಮ್ 2 ಬಿಡರ್ಸ್ ರಿಕ್ವೈರ್ಡ್ ಪರ್ ಸೈಟ್. ಒಂದು ಸೈಟ್ನ ಹರಾಜಿಗೆ ಹಾಕ್ತಾ ಇದ್ದಾರೆ ಅಂತ ಅಂದರೆ ಮಿನಿಮಮ್ 2 ಬಿಡರ್ಸ್ ಇರಲೇಬೇಕು. ಆಯಿತಾ? ಒಂದು. ಎರಡನೇ ಪಾಯಿಂಟು ತಿಳ್ಕೊಳ್ಳಿ, ಸೈಟ್ ಒನ್ಸ್ ಅಲಾಟೆಡ್ ವಿಲ್ ನಾಟ್ ಬಿ ಕ್ಯಾನ್ಸಲ್ಡ್ ಆರ್ ಸಬ್ಸ್ಟಿಟ್ಯೂಟೆಡ್. ಅಂದರೆ ಒಂದು ಸತಿ ಅದು ಅಲಾಟ್ ಆಗೋಯ್ತು ಅಂದಾಗ ಯಾವುದೇ ಕಾರಣಕ್ಕೂ ನನಗೆ ಬೇಡಪ್ಪ, ನನಗಾಗಲ್ಲಪ್ಪ, ಅದಾಯಿತು ಇದಾಯಿತು ಕತೆಗಳೆಲ್ಲ ಏನು ನಡೆಯಲ್ಲ. ಆಯಿತಾ? ಆಲ್ ಡಿಸ್ಪ್ಯೂಟ್ಸ್ ಸಬ್ಜೆಕ್ಟೆಡ್ ಟು ಬ್ಯಾಂಗ್ಳೂರ್ ಜ್ಯೂರಿಸ್ಡಿಕ್ಷನ್ ಓನ್ಲಿ. ಎಲ್ಲ ಏನೇ ನೀವು ಕಿತಾಪತಿಗಳು ಅದು ಇದು ಮಾಡ್ತು ಅಂತ ಅಂದರೆ ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಜ್ಯೂರಿಸ್ಡಿಕ್ಷನ್ಗೆ ಅದು ಒಳಗೊಂಡಿರುತ್ತೆ. ಸೊ ಅದು ಆ ಡಿಸ್ಪ್ಯೂಟ್ಸ್ ಎಲ್ಲ ಅಲ್ಲೇ ಕವರ್ ಮಾಡೋವಂಥದ್ದು. ಬಿಡ್ಡರ್ಸ್ ಮಸ್ಟ್ ಫಿಸಿಕಲಿ ವಿಸಿಟ್ ದ ಸ್ಪಾಟ್ ಬಿಫೋರ್ ಬಿಡ್ಡಿಂಗ್. ಇದು ಇಂಪಾರ್ಟೆಂಟ್. ಇದು ಅದಕ್ಕೆ ಹೇಳ್ತಾರಂಥದ್ದು. ಅಲ್ಲಿ ನೀವು ಖುದ್ದಾಗೆ ಫಿಸಿಕಲಾಗೆ ಒಂದು ಸತಿ ಹೋಗಿ ವಿಸಿಟ್ ಮಾಡಬೇಕು. ಫಿಸಿಕಲಾಗೆ ಯಾರೇ ಬಿಡ್ಡರ್ ಆಗಿರಲಿ ಆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಬಿಡ್ ಮಾಡಬೇಕು. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಬೇಕು ಅಂತ ಅಂದಾಗ ನೀವು ಡೈರೆಕ್ಟಾಗಿ ಯಾವುದಾದ್ರೂ ಡೆಮಾನ್ಸ್ಟ್ರೇಷನು ಕಲಿಬೇಕು ಅದು ಇದು ಅಂತ ಅಂದರೆ BDO ಆಫೀಸ್ಗೆ ಹೋಗ್ಬಿಟ್ಟು ವರ್ಕಿಂಗ್ ಅವರ್ಸಲ್ಲಿ ನೀವು ಡೈರೆಕ್ಟಾಗಿ ನೋಡಿ, ಚೌಡಯ್ಯ ರೋಡ್, ಕುಮಾರ್ ಪಾರ್ಕ್, ವೆಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಫಾರ್ ಡೆಮಾನ್ಸ್ಟ್ರೇಷನ್ ಆಫ್ ಬಿಡ್ಡಿಂಗ್ ಪ್ರಾಸೆಸ್ ಆಫ್ ಬಿಡ್ಡಿಂಗ್ ಯು ಕ್ಯಾನ್ ವಿಸಿಟ್. ನೀವು ಕಲಿಬೇಕು, ಡೆಮೋ ನೋಡಬೇಕು ಅಂತ ಅಂದಾಗ ಡೈರೆಕ್ಟಾಗಿ ಇಲ್ಲಿ ಟಿ ಚೌಡಯ್ಯ ರೋಡಲ್ಲಿ ಕುಮಾರ್ ಪಾರ್ಕು ಇಲ್ಲೈತೆ ಅಡ್ರೆಸ್ಸು. ಅದನ್ನು ಒತ್ತಿದ್ರೆ ಡೈರೆಕ್ಟಾಗಿ ಅಡ್ರೆಸ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಬಿಡ್ಡಿಂಗ್ ಪೂರ್ತಿ ನೋಡಿ. ಬಿಡ್ಡಿಂಗ್ ಬೈ BDA ಆನ್ ಬಿಹಾಫ್ ಆಫ್ ಬಿಡರ್ ಶೆಲ್ ನಾಟ್ ಬಿ ಅಂಡರ್ಟೇಕನ್ ಡ್ಯೂರಿಂಗ್ ದಿ ಡೆಮಾನ್ಸ್ಟ್ರೇಷನ್. ಹೌದು, ಅಲ್ಲಿ ಬೇರೆ ಬಿಡ್ಡರ್ಸ್ ಇರ್ತದೆ, ಬಟ್ ನಿಮ್ಮದು ಬಿಡ್ಡಿಂಗ್ ಏನು ಅವರು ಡೆಮಾನ್ಸ್ಟ್ರೇಷನ್ ಕೊಡೋಲ್ಲ, ಅದು ಮಾತ್ರ ತಿಳ್ಕೊಳ್ಳಿ. ವಿಡಿಯೋ ಟ್ಯುಟೋರಿಯಲ್ಸ್ ಬೇಕು ಅಂತಂದರೂ ನೀವು ಡೈರೆಕ್ಟಾಗಿ ಇದೇ ಜಾಗದಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಮ್ಯಾನ್ಯುಯಲ್ಸು ಅದೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ನೀವು ರಿಜಿಸ್ಟ್ರೇಷನ್ ಆಗಬೇಕು ನಾನು ಹೇಳಿದ್ದೀನಿ. ಡೈರೆಕ್ಟ್ ಸಪ್ಲೈಯರ್ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನ್ ಯೂಸರ್ ಮ್ಯಾನ್ಯುಯಲ್ ಅದೊಂದು. ಪ್ರೀ ಕ್ವಾಲಿಫೈಡ್ ಆಕ್ಷನ್ ಸಬ್ಮಿಷನ್ ಆ್ಯಂಡ್ ಲೈವ್ ಬಿಡ್ಡಿಂಗ್ ಇನ್ ದ ಸೆಕ್ಷನ್ ಬಿಡ್ಡಿಂಗ್ ಸಬ್ಮಿಷನ್ ಯೂಸರ್ ಮ್ಯಾನ್ಯುಯಲ್ಸ್ ಇದನ್ನು ಹಾಕಿರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಅವರಿಗೆಲ್ಲ ನೀವು ಕಾಲ್ ಮಾಡ್ಬೋದು. ಇದು ಭಾಳ ಪ್ರಮುಖವಾದಂಥದ್ದು. ಇದ್ರದ್ದು ನಾನು ಮೇನ್ ವೆಬ್ಸೈಟು ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಅದನ್ನು ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಹೇಳೋದು ಒಂದೇ ವಿಚಾರ. ಒಂದೇ ಒಂದು ನಿಮಿಷ, ಎಲ್ಲೋಯ್ತಪ್ಪ ಅದು. ಅದು ಯಾವ್ದ್ಯಾವ್ದಕ್ಕೆ ಹಾಕಿದ್ದೆ ಅಂತಲೇ ಮರ್ತೋಗಿತ್ತು ನನಗೆ. ಸೊ ಇಲ್ಲಿ ಗಂಟ ನೀವು ಇದನ್ನೆಲ್ಲ ನೋಡಿದ್ರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ. ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸಬರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರು ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಲೈಕ್ ಬಟನ್ನ ದಯವಿಟ್ಟು ಒತ್ತಿ. ನಿಮ್ಮ ಪ್ರೋತ್ಸಾಹನೇ ನನಗೆ ಭಾಳ ಶಕ್ತಿ ಕೊಡೋವಂಥದ್ದು. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಂಚಿಕೆ ಹೊಸ ವಿಚಾರಗಳನ್ನ ನಿಮಗೆ ತರ್ತಾ ಇರ್ತೀನಿ. ಪ್ಲೇ ಲಿಸ್ಟಲ್ಲಿ ನಿಮಗೆ BDA ಆಕ್ಷನ್ 2026 ಅಂತ ಇದೆ. ಅದನ್ನು ನಾನು ಇನ್ನೂ ಸ್ವಲ್ಪ ಟೈಟಲ್ಸು ಚೇಂಜ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಒಂದೊಂದಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಲಾಗಿನ್ನ ಕಲೀರಿ. ಲಾಗಿನ್ ಕಲಿತಾದ್ಮೇಲೆ ಬಿಡ್ಡಿಂಗ್ನ ತೋರಿಸ್ತೀನಿ. ಏನೇನು ಡಾಕ್ಯುಮೆಂಟೇಷನ್ ಬೇಕು, ಯಾವ ಥರ ಹಾಕಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಆ ಥರ ಪಡಬೇಡಿ. ಟೈಮ್ ಇದೆ, ಭಾಳ ಸತಿ ಬರುತ್ತೆ. ಈಗ ಇರೋವಂಥದ್ದು 268 ಐತೆ. ಇದು BDA ಆಕ್ಷನ್ಸು ಇವತ್ತು 13ರಿಂದ ಸ್ಟಾರ್ಟ್ ಆಗಿರೋಂಥದ್ದು. ಲೈವ್ ಆಗು ಸಹ ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಧಾರವಾಡದ್ದು ಹಾಕಿದ್ದೀನಿ, KSBದು 17ನೇ ತಾರೀಕು ಮುಗಿದೋಗುತ್ತೆ. ಅದು ಸಾರಿ, ಧಾರವಾಡದ್ದು ಹಾಕಿದ್ದೀನಿ, ಅದು 17ನೇ ತಾರೀಕು ಮುಗಿಯಲ್ಲ. ಇದು ನಡೀತಾ ಇರೋಂಥದ್ದು ನ್ಯೂ ನೋಟಿಫಿಕೇಷನ್ ಇದು. ಆಯಿತಾ? ಇದು ಮೇನು ಟುಡಾ ಅಂದರೆ ತುಮಕೂರ್ದು ನಡೀತಾ ಇರೋಂಥದ್ದು 17ನೇ ತಾರೀಕು ಮುಗಿದೋಗುತ್ತೆ. ದಯವಿಟ್ಟು ಇದನ್ನು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಓಕೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಸಂಚಿಕೆ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಫ್ ದೇರ್ ಈಸ್ ಎನಿ ಕ್ವೈರಿ, ಆಮೇಲೆ ನಾನು ಮಾತಾಡುವಾಗ ಏನಾದರೂ ನಿಮ್ಗೆ ಏನಾದರೂ ತೊದಲು ಅನಿಸ್ತು, ಇಲ್ಲ ಅಂತಂದರೆ ಏನಾದರೂ ಕ್ಲಾರಿಟಿ ಸಿಗಲಿಲ್ಲ, ಇಲ್ಲ ಏನಾದರೂ ಸರ್ ಅದು ಒಂಚೂರು ಅರ್ಥ ಆಗಲಿಲ್ಲ ಅಂತ ಕೇಳಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ನಾಟ್ ಎನ್ ಇಶ್ಯೂ, ಎನಿ ಟೈಮ್. ಆಮೇಲೆ ನನ್ನ ಮೇಲ್ ಐಡಿನೂ ಸಹ ನಾನು ಹಾಕಿರ್ತೀನಿ. hello.rahul@gmail.com. ನಮಸ್ತೆ ಅಂತ ಹಾಕಿ ಫರ್ದರ್ ಡೀಟೇಲ್ಸ್ ನಾನು ಡೈರೆಕ್ಟಾಗಿ ನಿಮ್ಮ ಮೇಲ್ ಐಡಿಗೆ ನಾನು ಕಳಿಸ್ತೀನಿ. ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ನೀವು ನನಗೆ ಕಾಲ್ ಮಾಡು ಸಹ ಕೇಳ್ಬೋದು. ನನ್ನ ಮೇಲ್ ಐಡಿನಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಇರುತ್ತೆ. ಪ್ರತಿಯೊಂದು ನನ್ನ ಸೋಷಲ್ ಮೀಡಿಯಾ ಇರುತ್ತೆ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.